ಕಣ್ಣಿಗೆ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕಾಣುವ ಹಲಸಿನ ಮರಗಳು, ಮೈತುಂಬ ಹಣ್ಣುಗಳನ್ನು ಹೊತ್ತು ನಿಂತಿರುವ ಮರಗಳನ್ನು ನೋಡೋಕೆ ಎರಡು ಕಣ್ಣು ಸಾಲದು. ಈ ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ಬೇಕು ಅಂದರೆ ಕೋಲಾರದ ತೋಟಗಾರಿಕಾ ಮಹಾವಿದ್ಯಾಲಯದ ಆವರಣಕ್ಕೆ ಭೇಟಿ ನೀಡಬೇಕು. ಹೌದು, ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ಇರುವ ತೋಟಗಾರಿಕಾ ಮಹಾವಿದ್ಯಾಲಯದ 40 ಎಕರೆ ಪ್ರದೇಶದಲ್ಲಿ ಬೃಹತ್ತಾದ ಹಲಸಿನ ತೋಟವಿದೆ. ಏಷ್ಯಾದಲ್ಲಿಯೇ ಅತಿ ದೊಡ್ಡ ಹಲಸಿನ ತೋಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಇಲ್ಲಿ ನೂರಾರು ಮರಗಳುಂಟು. ಸಾವಿರದ 1972ರಲ್ಲಿ ಡಾಕ್ಟರ್ ಎಂಎಚ್ ಮರಿಗೌಡರು ಇಲ್ಲಿ ಹಲಸಿನ ಮರಗಳನ್ನು ನೆಡುವ ಮೂಲಕ ಸುಂದರವಾದ ತೋಟವನ್ನು ನಿರ್ಮಿಸಿದ್ದಾರೆ. ಪ್ರಸ್ತುತ ಏಷ್ಯಾದಲ್ಲಿಯೇ ಇಷ್ಟೊಂದು ಹಳೆಯದಾದ ಹಲಸಿನ ತೋಟ ಎಲ್ಲೂ ಕಾಣಲು ಸಾಧ್ಯವಿಲ್ಲ ಅಂತಾರೆ ಡೀನ್ ಡಾಕ್ಟರ್ ಬಿಜಿ ಪ್ರಕಾಶ್. ಈ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ತಮಕ ಕೋಲಾರ ಇದು 2009ನೇ ವರ್ಷದಲ್ಲಿ ಪ್ರಾರಂಭವಾಯಿತು. ಆಗ ನಾವು ತೋಟಗಾರಿಕೆ ಇಲಾಖೆಯಿಂದ 40 ಎಕರೆ ಈ ಫಾರ್ಮ್ನ ಪಡೆದುಕೊಂಡ್ವಿ. ಅದಲ್ಲದೆ ಈ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ತಮಕ ಕೋಲಾರ ಆವರಣದಲ್ಲಿರುವ ಈ ಹಲಸು ಒಂದು ಮರಗಳ ಏನಂದರೆ ವಿಶೇಷತೆ ಏನಂದರೆ ಏಷ್ಯಾದಲ್ಲೇ ಒಂದು ದೊಡ್ಡ ಬ್ಲ್ಯಾಕ್ ಓಲ್ಡೆಸ್ಟ್ ಪ್ಲಾಂಟೇಶನ್. ಯಾಕೆಂದರೆ ಡಾಕ್ಟರ್ ಎಂಎಚ್ ಮರಿಗೌಡರು 1972ರಲ್ಲಿ ಹಾಕಿ ಇದು ಬೆಳೆಸಿದಂಥ ಇದು ಒಂದು ಹಲಸು ತೋಟ. ಈಗಾಗಲೇ 50 ವರ್ಷ. ಈಗ ಸದ್ಯದ ಪ್ರಕಾರ ಏಷ್ಯಾದಲ್ಲಿ ಒಂದು ದೊಡ್ಡ ಬಿಗ್ಗೆಸ್ಟ್ ಬ್ಲ್ಯಾಕ್ ಪ್ಲಾಂಟೇಶನ್ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಇದು ವಿಶೇಷತೆ ಹೊಂದಿದೆ. ಈಗ ಇತ್ತೀಚೆಗೆ 2 ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳು ಕೋಲಾರವರು ಇದೊಂದು ಹಲಸು ಕೃಷಿ ಪ್ರವಾಸೋದ್ಯಮ ಕೇಂದ್ರವೆಂದು ಘೋಷಿಸಿದ್ದಾರೆ. ಈ ಹಲಸು ಕೃಷಿ ಪ್ರವಾಸೋದ್ಯಮ ಕೇಂದ್ರದಲ್ಲಿ ನಾವು ಹಲವು ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷ ಇಲ್ಲಿ 10,000 ಯಾತ್ರಿಗಳು ಇಲ್ಲಿ ಬರ್ತಾರೆ. ಅದ್ರ ಮುಖ್ಯವಾಗಿ ವಿದ್ಯಾರ್ಥಿಗಳು, ರೈತರುಗಳು, ಪ್ರಗತಿಪರ ರೈತರು ಹಾಗೂ ವಿಜ್ಞಾನಿಗಳು ಬರ್ತಾಯಿರ್ತಾರೆ. ಅದೇ ಅವ್ರಿಗೋಸ್ಕರ ನಾವು ಈಗ ಕೆಲವು ಒಂದು ಸುಧಾರಣೆಗಳನ್ನ ಮಾಡಬೇಕಾಗಿದೆ. ತೋಟಗಾರಿಕೆ ಇದು ಏನು ಕೃಷಿ ಪ್ರವಾಸೋದ್ಯಮ ಕೇಂದ್ರ ಇದೆಯಲ್ಲ, ಇದನ್ನು ಮಾಡೋದಕ್ಕೆ ನಾವು ಈಗಾಗಲೇ 2 ಕೋಟಿ ಬಡ್ಜೆಟ್ನ ನಾವು ಕರ್ನಾಟಕ ಸರ್ಕಾರಕ್ಕೆ ಕೇಳಿದ್ವಿ. ಅದರಲ್ಲಿ ಇನ್ನೂ ಕೆಲವು ಪ್ರಯೋಜನಗಳನ್ನ ಯಾತ್ರಿಗಳಿಗೆ ನೀಡಬೇಕು ಅಂಥೇಳಿ ಒಂದು ಹಲಸು ಮ್ಯೂಸಿಯಂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲದೆ ಹಲಸು ಕೆಫ್ಟೀರಿಯಾ ಅಂಥೇಳಿ, ಅಂದರೆ ಹಲಸು ಉಪಹಾರ ಕೇಂದ್ರ, ಅದರಲ್ಲಿ ವೈವಿಧ್ಯಮಯ 36 ಥರದ ಒಂದು ತಿನಿಸುಗಳನ್ನ ನಾವು ಇದರಲ್ಲಿ ಮಾಡಿ ಬಂದ ಯಾತ್ರಾರ್ಥಿಗಳಿಗೆ ಅವರಿಗೆ ಈ ಎಲ್ಲ ತೋರಿಸಿ ಎಲ್ಲ ಯಾವ ಥರ ಮಾಡೋದು ಅಂತಲೂ ಕೂಡ ಅವ್ರಿಗೆ ಟ್ರೈನಿಂಗು, ಪ್ರೊಫೆಷ್ನಲಿ ಇದು ನಮ್ಮಲ್ಲಿ ಯೂನಿಟ್ ಇದೆ, ಒಂದು ಇನ್ಕ್ಯುಬೇಷನ್ ಯೂನಿಟ್ ಅಂತ ಇದೆ. ಅದರಲ್ಲಿ ಎಲ್ಲರಿಗೆ ಕ್ಲಿಯರಾಗಿ ಅವ್ರಿಗೆ ಮಾಡಿ ತೋರಿಸ್ತೀವಿ. ಎಲ್ಲ 36 ಪ್ರಾಡಕ್ಟ್ಸ್ಗಳನ್ನ ಮಾಡಿ ತೋರಿಸ್ತೀವಿ, ಸೇಲು ಕೂಡ ಮಾಡ್ತೀವಿ. ಸೊ ಇದರಲ್ಲಿ ಅಲ್ಲದೆ ನಾವು ಹಲಸು ಯಾವ ಥರ ಹಣ್ಣು ಮಾಗುತ್ತೆ ಅದನ್ನು ಕಂಡುಹಿಡಿಯೋದು ಹೇಗೆ, ಅದ್ರ ಬಗ್ಗೆಯೂ ಕೂಡ ಹೇಳ್ತೀವಿ. ಅಲ್ಲದೆ ಆಮೇಲೆ ಅದನ್ನು ಹಲಸು ಸಿಪ್ಪೆಗಳನ್ನ ಯಾವ ಥರ ತೆಗಿಬೇಕು ಅದನ್ನು ಕೂಡ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ಅಲ್ಲದೆ ಅದೇ ಹಣ್ಣುಗಳನ್ನ ಯಾವ ಥರ ಬಿಡಿಸ್ಬೇಕು, ಈಸಿಯಾಗಿ ಬಿಡಿಸ್ಬೋದು. ಈಗ ಅಂಟು ಬರ್ತದೆ, ಅಂಟು ಇಲ್ಲದೆ ಇರೋದು ಒಂದು ಕೆಲವು ತಳಿಗಳನ್ನ ಕೂಡ ನಾವು ಇತ್ತೀಚೆಗೆ ರೆಡಿ ಮಾಡ್ತಾಯಿದ್ದೀವಿ. ಇಷ್ಟು ಅಲ್ಲದೆ ಇನ್ನೂ ಫೆಸಿಲಿಟೀಸ್ ನಾವು ಕೂಡ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅವರಿಗೆ ಯಾತ್ರಾರ್ಥಿಗಳಿಗಾಗಲಿ 2 ಕುಟೀರಗಳನ್ನ ನಾವು ಕಟ್ಟಿಸ್ಕೊಟ್ಟಿದ್ದೀವಿ. ಅವರಿಗೆ ತಂಗೋದಕ್ಕೂ ಕೂಡ ಒಂದು ವಸತಿ ನಿಲಯವನ್ನು ಕೂಡ 2 ವಸತಿ ನಿಲಯಗಳನ್ನ ನಾವು ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇವು ಇನ್ನೂ ಕೂಡ ನಾವು ಬೆಳವಣಿಗೆಗಳನ್ನ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ 2 ವರ್ಷಗಳಿಂದ ಇನ್ನೂ ಕೂಡ ಈಗ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಭಾರತದ ಪಶ್ಚಿಮ ಘಟ್ಟ ಕಾಡುಗಳು ಹಲಸಿನ ಮೂಲ ಅಂತ ಹೇಳಲಾಗುತ್ತೆ. ಈ ಮುಂಚೆ ಹಲಸಿನ ಮರಗಳನ್ನ ಗುಡ್ಡಗಾಡು ಪ್ರದೇಶಗಳಲ್ಲಿ ನೋಡ್ತಾ ಇದ್ವಿ, ಆದರೆ ಇಂದು ಇದು ವಾಣಿಜ್ಯ ರೂಪ ಪಡೆಯುತ್ತಿದೆ. ಹಲಸು ಖುಷ್ಕಿ ತೋಟಗಾರಿಕೆಗೆ ಹೇಳಿ ಮಾಡಿಸಿದಂತ ಬೆಳೆ. ಹಲಸಿನಲ್ಲಿ ವಿವಿಧ ಜಾತಿಯ ತಳಿಗಳಿದ್ದು ಪ್ರತಿಯೊಂದು ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ ಅಂತಾರೆ ಇಲ್ಲಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್.
ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ ಅಡಿಯಲ್ಲಿ ಬರುವ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದ ಕ್ಷೇತ್ರದಲ್ಲಿ ಸುಮಾರು 1400 ಹಲಸಿನ ಗಿಡಗಳಿದ್ದು 42 ಬಗೆಯ ಹಲಸಿನ ಗಿಡಗಳು ನಾವು ಕಾಣ್ಬೋದು. ಇದರಲ್ಲಿ ನಾವು ಅತಿ ಮುಖ್ಯವಾಗಿ 2 ವಿಧವನ್ನು ನಾವು ಅಂದರೆ 2 ಬೆಸ್ಟ್ ಟೈಪ್ ಅಂತಲೇ ಹೇಳ್ಬೋದು. ಟಮಕ ಸೆಲೆಕ್ಷನ್ 1, ಟಮಕ ಸೆಲೆಕ್ಷನ್ 2 ಅಂತ ಹೇಳಿಬಿಟ್ಟು ಇದರಲ್ಲಿ ನಾವು 2 ಬೆಸ್ಟ್ ಟೈಪ್ನ ನಾವು ಆಯ್ಕೆ ಮಾಡಿದ್ದೀವಿ. ಮೊದಲನೇ ಆಯ್ಕೆ ಬಂದು ಟಮಕ ಸೆಲೆಕ್ಷನ್ 1. ಇದರ ಗುಣ ಏನಪ್ಪ ಅಂದರೆ ಇದು ಗಮ್ಲೆಸ್ ಜಾಕ್, ಅಂದರೆ ಅಂಟುರಹಿತ ತೊಳೆಗಳನ್ನು, ಅಂಟುರಹಿತ ಹಣ್ಣನ್ನು ಹೊಂದಿರುವಂತಹ ವಿಧ ಇದು. ಸೊ ಗಮ್ಲೆಸ್ ಜಾಕ್ ಅನ್ನೋದು ಟೈಪ್ 1 ಅಥವಾ ಟಮಕ ಸೆಲೆಕ್ಷನ್ 1 ಅಂತ ಹೇಳಿಬಿಟ್ಟು ಗಮ್ಲೆಸ್ ಜಾಕನ್ನು ನಾವು ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಗುಣ ಏನಪ್ಪ ಈ ಗಮ್ಲೆಸ್ ಜಾಕ್ ಅಂದರೆ ಅಂಟುರಹಿತ ಒಂದು, ಇನ್ನೊಂದು ಗುಣ ಬಂದು ಇದರಲ್ಲಿ ವೇಸ್ಟೇಜ್ ತುಂಬ ಕಡಿಮೆ ಇರುತ್ತೆ. ಅಂದರೆ ಜಾಸ್ತಿ ತೊಳೆಗಳೇ ಜಾಸ್ತಿ ಇದ್ದು ತೊಳೆಗಳ ದಪ್ಪ ಗಾತ್ರ ಜಾಸ್ತಿ ಇರುತ್ತೆ. ಆಮೇಲೆ ವೇಸ್ಟೇಜ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಒಂದು ಹಣ್ಣು ಬಂದು 6 ರಿಂದ 8 kg ತೂಕನ ಹೊಂದಿರುತ್ತೆ. ಆಮೇಲೆ ಉತ್ತಮ ಗುಣಮಟ್ಟದ ಈ TSS ಬಂದು 20 ಡಿಗ್ರಿ ಬ್ರಿಕ್ಸ್, ಅಂದರೆ ಸಕ್ಕರೆ ಅಂಶ 20 ಡಿಗ್ರಿ ಬ್ರಿಕ್ಸ್ನ ಇದು ಹೊಂದಿರುತ್ತೆ. ಓಕೆ, ಇದು ಟಮಕ ಸೆಲೆಕ್ಷನ್ 2 ಅಂತ ಹೇಳಿ. ಇದರ ಗುಣ ಏನಪ್ಪ ಅಂದರೆ ಇದು ಒಂದು ಫ್ಯಾಮಿಲಿ ಸೈಜ್, ಒಂದು 4 ರಿಂದ 5 kg ತೂಕನ ಹೊಂದಿರುತ್ತೆ. ಆಮೇಲೆ ಇದರ ತೊಳೆ ಬಣ್ಣ ಬಂದು ಕೆಂಪುದು, ಕಡುಗೆಂಪು ಅಥವಾ ಕೆಂಪು ಬಣ್ಣನ ಇದು ಹೊಂದಿರುತ್ತೆ. ಅಂದರೆ ತೊಳೆ ಬಣ್ಣ ಬಂದು ಕೆಂಪಿರುತ್ತೆ. ಆಮೇಲೆ ಇದರಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂದರೆ ಗುಣಮಟ್ಟ, TSS ಮತ್ತು ಸಕ್ಕರೆ ಅಂಶ ಅಂತ ಹೇಳ್ತೀವಿ. ಈ ಸಕ್ಕರೆ ಅಂಶ ಬಂದು 30 ಡಿಗ್ರಿ ಬ್ರಿಕ್ಸ್ನಷ್ಟು ಇರುತ್ತೆ. ತುಂಬ ರುಚಿಕರವಾದ ತೊಳೆ ಇದು, ತುಂಬ ರುಚಿಕರವಾದ ತೊಳೆಯನ್ನು ಹೊಂದಿರುವಂತಹ ವಿಧ ಇದು. ಇದನ್ನು ಟಮಕ ಸೆಲೆಕ್ಷನ್ 2 ಅಂತ ನಾವು ಐಡೆಂಟಿಫೈ ಮಾಡಿರೋದು. ಸೊ ಈ ಕೋಲಾರ ಮಹಾವಿದ್ಯಾಲಯ ಟಮಕದಲ್ಲಿ ನಾನು ಹೇಳ್ದಂಗೆ ಸುಮಾರು 1400 ಗಿಡಗಳು, ಹಲಸಿನ ಗಿಡಗಳಿದ್ದಾವೆ. 42 ವಿವಿಧ ಜಾತಿ ಇದ್ದಾವೆ. ಅದರಲ್ಲಿ ಕೆಲವೊಂದು ಪ್ರಮುಖವಾದ ತಳಿಗಳು ನಮ್ಮಲ್ಲಿ, ಅಥವಾ ವಿಧಗಳಂತಲೇ ಹೇಳ್ಬೋದು, ಅದು ನಮ್ಮಲ್ಲಿ ಇಲ್ಲಿ ಪ್ಲ್ಯಾಂಟೇಷನ್ ಆಗಿದೆ. ಸೊ ಅದರಲ್ಲಿ ಬಹುಮುಖ್ಯವಾದದ್ದು ಅಂದರೆ ಒಂದು ಸಿಂಗಾಪುರ್ ಹಲಸು ಅಂಥೇಳಿ, ಸಿಂಗಾಪುರ ಹಲಸು ಅಥವಾ ಸಿಂಗಾಪುರ್ ತಳಿ ಅಂತ ಹೇಳ್ತೀವಿ. ಇದರ ಗುಣ ಬಂದು ನಾವು ನಾಟಿ ಮಾಡಿ ಒಂದು 18 ತಿಂಗಳಿಗೆ ಇದು ನಮಗೆ ಫಲನ ಕೊಡುತ್ತೆ. ಅಂದರೆ ನಾವು ನಾಟಿ ಮಾಡಿ ಒಂದು 18 ತಿಂಗಳು ಆದಮೇಲೆ ನಮಗೆ ಕಾಯಿ ಕೊಡುವಂತಹ ಕ್ಯಾರೆಕ್ಟರ್ನ ಇದು ಹೊಂದಿದೆ. ಸಿಂಗಾಪುರ್ ಹಲಸು ಅಂತ ಹೇಳ್ತೀವಿ. ಅಂದರೆ ತುಂಬ ಅರ್ಲಿ ಬಿಯರಿಂಗ್, ಬೇಗನೆ ಹಣ್ಣು ಕೊಡುವಂತಹ ತಳಿ ಇದು ಸಿಂಗಾಪುರ್ ಹಲಸು ಅನ್ನೋದು. ಆಮೇಲೆ ಎರಡನೇದು ಬಂದು ಕೊಂಕಣ್ ಪ್ರಾಲಿಫಿಕ್ ಅಂತ ಹೇಳ್ತೀವಿ. ಇದು ಕೊಂಕಣ್ ಕೃಷಿ ವಿದ್ಯಾಪೀಠ ದಾಪೋಲಿ, ಮಹಾರಾಷ್ಟ್ರ, ಅಲ್ಲಿಂದ ಆಯ್ಕೆಯಾಗಿರುವಂತಹ ಒಂದು ತಳಿ ಇದು. ಸೊ ಇದರದ ಮರದ ಗುಣಲಕ್ಷಣ ಬಂದು ಇದು ಬಂಚ್ ಬಿಯರಿಂಗ್ ಅಂತ ಹೇಳ್ತೀವಿ. ಅಂದರೆ ಇದರ ಕಾಯಿಗಳು ಗೊನೆ ಅಥವಾ ಗೊಂಚಲಿನ ಇದರಲ್ಲಿ ಬಿಡ್ತವೆ. ಆಮೇಲೆ ಅತಿ ಮುಖ್ಯವಾದ ಗುಣ ಏನಪ್ಪ ಈ ಕೊಂಕಣ್ ಪ್ರಾಲಿಫಿಕ್ದಂದರೆ ಒಂದು ಗಿಡದಲ್ಲಿ ಸುಮಾರು 400 kg ಅಷ್ಟು ನಾವು ಕಾಯಿನ ನೋಡ್ಬೋದು. ಅಂದರೆ ಅಧಿಕ ಇಳುವರಿ ಕೊಡುವಂತಹ ತಳಿ ಇದು ಕೊಂಕಣ್ ಪ್ರಾಲಿಫಿಕ್ ಅನ್ನೋದು. ಆಮೇಲೆ ಇನ್ನೊಂದು ತಳಿ ಬಂದು ಇದು ತೂಬ್ಗೆರೆ ಅಂತ ಹೇಳಿ, ತೂಬ್ಗೆರೆ ಹಲಸು ಅಂತ ಹೇಳ್ತೀವಿ. ಇದು ನಮ್ಮ ಈ ದೊಡ್ಡಬಳ್ಳಾಪುರದ ಕಾಚಹಳ್ಳಿಯಿಂದ ಒಂದು ಸೆಲೆಕ್ಷನ್ ಇದು ತೂಬ್ಗೆರೆ ಅನ್ನೋದು. ಇದರದ್ದು ಕಾಯಿ ಸೈಜ್ ಬಂದು ಸುಮಾರು 20 kg ಅಷ್ಟು ತೂಕ ಇರುತ್ತೆ. ಆಮೇಲೆ ಒಳಗಡೆ ಕೆಂಪು ಬಣ್ಣದ ತೊಳೆಗಳನ್ನು ಹೊಂದಿರುತ್ತೆ. ಆಮೇಲೆ ಸಕ್ಕರೆ ಅಂಶ ಕೂಡ 32 ಡಿಗ್ರಿ ಬ್ರಿಕ್ಸ್ನಷ್ಟು ಇದು ಹೊಂದಿದೆ ತೂಬ್ಗೆರೆ ಹಲಸು. ಆಮೇಲೆ ಹಾಸನ ಬಿಳಿ ಅಂಥೇಳಿ ಇದೊಂದು ಟೈಪ್ ಕೂಡ ನಮ್ಮಲ್ಲಿದೆ. ಹಾಸನ ಬಿಳಿದು ಇದ್ರ ಕ್ಯಾರೆಕ್ಟರ್ ಬಂದು ತೊಳೆಗಳ ಬಣ್ಣ ಸ್ವಲ್ಪ ಬಿಳಿ ಇರುತ್ತೆ. ಆಮೇಲೆ ಒಂದು ಕಾಯಲ್ಲಿ ನಾವು ಸುಮಾರು ಒಂದು 100ರಷ್ಟು ತೊಳೆನ ನಾವು ಕಾಣ್ಬೋದು. ಆಮೇಲೆ ರುಚಿಕರವಾಗಿರುತ್ತೆ ಹಾಸನ ಬಿಳಿ ಅನ್ನೋದು. ಆಮೇಲೆ ಮದ್ದೂರು ಅಂಥೇಳಿ ಇದು ಕೂಡ ಬಿಳಿ ಬಣ್ಣ ಹೊಂದಿರುವಂತಹ ತಳಿ ಇದು. ಆಮೇಲೆ ಸಕ್ಕರೆ ಅಂಶ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಳುವರಿಯನ್ನು ಹೊಂದಿದೆ ಮದ್ದೂರು ಬಿಳಿ ಅಂಥೇಳಿ. ಆಮೇಲೆ ಪೆಚಿಪರಾಯ್ 1 ಅಂಥೇಳಿ ಇದು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅದರಿಂದ ಸೆಲೆಕ್ಷನ್ ಆಗಿ ಬಂದಿರೋದು. ಇದು TNAUಯಿಂದ ಪೆಚಿಪರಾಯ್ 1 ಅಂತ ಹೇಳಿಬಿಟ್ಟು. ಇದರ ಗುಣ ಏನಪ್ಪ ಅಂದರೆ ಅರೆಕಾಲಿಕ ಇಳುವರಿ ಕೂಡ ಕೊಡುತ್ತೆ. ಆಮೇಲೆ ರೆಗ್ಯುಲರ್ ಸೀಸನಲ್ಲಿ 2 ಸಲ ನಾವು ಕಾಯಿಗಳನ್ನ ಪಡ್ಕೋಬೋದು ಪೆಚಿಪರಾಯ್ 1ನಲ್ಲಿ. ಒಂದು ಸಾಮಾನ್ಯ ಕಾಲದಲ್ಲಿ ಇನ್ನೊಂದು ಅರೆಕಾಲಿಕ ಅಂತ ಹೇಳ್ತೀವಿ, ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ. ಆವಾಗಲೂ ಕೂಡ ಕಾಯಿಗಳನ್ನು ಕೊಡುವಂತಹ ಗುಣನ ಇದು ಪೆಚಿಪರಾಯ್ 1
ಪ್ರೊಟೆಕ್ಷನ್ ಅನ್ನೋದು ಹೊಂದಿದೆ. ಆಮೇಲೆ ಮುಖ್ಯವಾಗಿ ಇದರ ಇನ್ನೊಂದು ಅಂಶ ಏನಪ್ಪ ಅಂದರೆ, ಈ ತಳಿಲಿ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ವಿಟಮಿನ್ ಸಿ ಕಂಟೆಂಟ್ ಅಸ್ಕಾರ್ಬಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಸೊ ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳಿಕ್ಕೆ ನಮಗೆ ಅನುವು ಮಾಡಿಕೊಳ್ಳುತ್ತೆ. ಆಮೇಲೆ TSS ಕೂಡ ತುಂಬ ಜಾಸ್ತಿ ಇರುತ್ತೆ ಈ ಪೆಚಿಪೆರಾಯ್ 1 ತಳಿಲಿ. ಆಮೇಲೆ ನೆಕ್ಸ್ಟ್ ಪಾಲೂರ್ 1 ಅಂಥೇಳಿ, ಇದು ಕೂಡ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿದು. ಸೊ ಈ ತಳಿದು ಗುಣಲಕ್ಷಣ ಏನಪ್ಪ ಅಂದರೆ, ಈ ಅಧಿಕ ಸಾಂದ್ರತೆ ನಾಟಿ ಪದ್ಧತಿಗೆ ಈ ತಳಿ ತುಂಬ ಸೂಕ್ತ ಆಗಿದೆ. ಯಾಕಂದರೆ ಇದರ ಸ್ಪ್ರೆಡ್ಡಿಂಗು ತುಂಬ ಕಡಿಮೆ ಇರುತ್ತೆ, ಅಂದರೆ ಸಾಧಾರಣವಾಗಿರುತ್ತೆ ಸ್ಪ್ರೆಡ್ಡಿಂಗು. ಆದುದರಿಂದ ನಾವು ಒಂದು ಹೆಕ್ಟರ್ ಪ್ರದೇಶದಲ್ಲಿ ಜಾಸ್ತಿ ಗಿಡಗಳನ್ನು ನಾವು ಕೂಡಿಸ್ಬೋದು. ಸೊ ಅಧಿಕ ಸಾಂದ್ರತೆ ನಾಟಿ ಪದ್ಧತಿಗೆ ಪಾಲೂರ್ 1 ಸೂಕ್ತ ಆಗಿದೆ. ಇನ್ನೊಂದು ಗುಣ ಏನಪ್ಪ ಅಂದರೆ, ಪಾಲೂರ್ 1 ಇದು 2 ಸಲ ನಮಗೆ ಇಳುವರಿ ಕೊಡುತ್ತೆ. ಅರೆಕಾಲಿಕನೂ ಕೊಡುತ್ತೆ, ಸಾಮಾನ್ಯ ಕಾಲದಲ್ಲೂ ಕೊಡುತ್ತೆ. ಆಮೇಲೆ ಪಾಲೂರ್ 2 ಅಂತ ಹೇಳ್ತೀವಿ. ಈ ಕಾಯಿಯ ಗುಣ ಬಂದು ಶೇಖರಣಾ ಮಟ್ಟ, ಅಂದರೆ ಶೇಖರಣಾ ಅವಧಿ ಜಾಸ್ತಿ ಇರುತ್ತೆ ಪಾಲೂರ್ 2 ಅನ್ನೋದು. ಅಂದರೆ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ, ಅದು ಈ ತಳಿಲಿ ಜಾಸ್ತಿ ಇದೆ. ಸೊ ಅದಕ್ಕೆ ಇದು ಸೂಕ್ತವಾದಂತಹ ತಳಿ. ದೆನ್ ಜಾಣಗೆರೆ ಅಂಥೇಳಿ, ಇದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಜಾಣಗೆರೆ ಪ್ರದೇಶದಿಂದ ಆಯ್ಕೆ ಆಗಿರೋದು. ಈ ಜಾಣಗೆರೆ ತಳಿದು ವಿಶೇಷತೆ ಏನಪ್ಪ ಅಂದರೆ, ಇದು ಅಧಿಕ ಇಳುವರಿ ಕೊಡುವಂತಹ ತಳಿ. ಒಂದು ಗಿಡದಲ್ಲಿ ನಾವು ಸುಮಾರು 400ರಿಂದ 500 ಹಣ್ಣುಗಳನ್ನು ನಾವು ಕಾಣ್ಬೋದು. ಆಮೇಲೆ ರುಚಿಕರವಾಗಿರೋದು, ಜೇನು ತೊಟ್ಟಿಕ್ಕೋದು ಆ ಥರ ಕ್ಯಾರೆಕ್ಟರ್ನ ಇದು ಹೊಂದಿದೆ. ಅಂದರೆ ರಸ ಏನಿರುತ್ತಲ್ಲ ಅದು ಜೇನಿನಂತೆ ತೊಟ್ಟಿಕ್ಕಿರ್ತಾ ಇತ್ತು, ಅಂತಹ ಕ್ಯಾರೆಕ್ಟರ್ನ ಈ ಜಾಣಗೆರೆ ಹೊಂದಿರೋದ್ರಿಂದ ಇದು ಸೆಲೆಕ್ಷನ್ ಆಗಿದೆ. ಸೊ ಇದಾದಮೇಲೆ ನಮ್ಮ ಟಮಕ ಸೆಲೆಕ್ಷನ್ 1, ಟಮಕ ಸೆಲೆಕ್ಷನ್ 2 ಅಂತೇಳಿ ಆಗಲೇ ನಾನು ಹೇಳಿದಾಗೆ, ಟಮಕ ಸೆಲೆಕ್ಷನ್ 1 ಅನ್ನೋದು ಇದು ಗಮ್ಲೆಸ್ ಜಾಕು ನಾವು ಸೆಲೆಕ್ಟ್ ಮಾಡಿರೋದು. ಟಮಕ ಸೆಲೆಕ್ಷನ್ 2 ಅನ್ನೋದು ಕೆಂಪು ಬಣ್ಣ ತೊಳೆ ಮತ್ತು ಅಧಿಕ ಸಕ್ಕರೆ ಅಂಶ ಇರುವಂಥದ್ದು. ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಲ್ಲಿ ಸುಮಾರು 1400 ಹಲಸಿನ ಮರಗಳಿದ್ದವು. ಅದರಲ್ಲಿ ನಾವು ಟಾಪ್ 2 ಸೆಲೆಕ್ಷನ್ನ ಮಾಡಿದ್ದೀವಿ. ಆ ಟಾಪ್ 2 ಸೆಲೆಕ್ಷನಲ್ಲಿ ಟಾಪ್ 1 ಸೆಲೆಕ್ಷನ್ ಅಂದರೆ ಗಮ್ಲೆಸ್ ಜಾಕ್, ಅಂದರೆ ಇದು ಅಂಟುರಹಿತವಾದ ಅಂಟುರಹಿತವಾದ ಹಣ್ಣನ್ನು ಹೊಂದಿರುವಂತಹ ತಳಿ, ಇದು ಅಂಟುರಹಿತವಾಗಿರೋದು. ಆಮೇಲೆ ವೇಸ್ಟೇಜ್ ಕೂಡ ತುಂಬ ಕಡಿಮೆ ಇರುತ್ತೆ. TSS ಬಂದು ಅಂದರೆ ಸಕ್ಕರೆ ಅಂಶ 20ರಿಂದ 24 ಡಿಗ್ರಿ ಬ್ರಿಕ್ಸ್ ಅಷ್ಟು ಇರುತ್ತೆ. ಆಮೇಲೆ ಮುಖ್ಯವಾಗಿ ಇದರಲ್ಲಿ ಒಂದು ಕಾಯಿ ತೂಕ ಬಂದು 6ರಿಂದ 8 kg ತೂಕನ ಹೊಂದಿದೆ. ಐಡೆಂಟಿಫೈ ಮಾಡಬೇಕು, ರಂಧ್ರವನ್ನು ಐಡೆಂಟಿಫೈ ಮಾಡಿ ಗುರುತಿಸಿ ಅದರೊಳಗೆ ತಂತಿಯನ್ನು ಹಾಕಬೇಕು. ಈ ರೀತಿ ತಂತಿ ಹಾಕಿ ಆ ಒಂದು ಮರಿಹುಳನ್ನ ಹೆಕ್ಕಿ ತೆಗೆದು ಸಾಯಿಸಬೇಕು. ಇದು ಮೊಟ್ಟ ಮೊದಲೇ ಮಾಡ್ತಕ್ಕಂಥ ಕೆಲಸ. ಯಾಕಂತಂದ್ರೆ ಮರಿಹುಳು ನಾವು ಹಂಗೆ ಬಿಟ್ಟಿವಿ ಅಂತ ಹೇಳಿದ್ರೆ ಅದು ತಿನ್ಕೊಂಡು ಒಳಗೆ ಹೋಗ್ತಾನೆ ಇರ್ತದೆ, ಅದು ಸಿಗೋದಿಲ್ಲ. ಯಾವುದೇ ಒಂದು ಸಿಂಪರಣೆ ಇದಕ್ಕೆ ಉಪಯೋಗ ಆಗೋದಿಲ್ಲ. ಮರಕ್ಕೆ ಸಿಂಪರಣೆ ಮಾಡೋದಿರ್ಬೋದು ಅಥವಾ ಬೇರೆಗೆ ಹಾಕೋದ್ರಿಂದ ಅದರಿಂದ ಉಪಯೋಗ ಆಗೋದಿಲ್ಲ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಮೆಕ್ಯಾನಿಕಲ್ ಕಿಲ್ಲಿಂಗ್ ಅಥವಾ ನಾವು ಸ್ವತಃ ನಾವೇ ಅದಕ್ಕೆ ಟಾರ್ಗೆಟ್ ಮಾಡಿ ತೆಗೆದು ಆ ಮರಿಹುಳನ್ನ ಸಾಯಿಸಬೇಕಾಗ್ತದೆ. ಸೊ ಈಗ ನಮ್ಮ ವಿದ್ಯಾರ್ಥಿ ಅದನ್ನ ಹೆಕ್ಕಿ ತೆಗಿತಾ ಇದ್ದಾನೆ ಆ ಒಂದು ಹುಳನ್ನ. ನೋಡ್ಬೋದು ಇಲ್ಲಿ ತಾವೆಲ್ಲ ಗಮನಿಸಬಹುದು ಎಷ್ಟೆಲ್ಲ ಅದು ತೂತ್ ಮಾಡ್ಕೊಂಡು ಹೋಗಿದೆ ನೋಡ್ಬೋದು. ಅದ್ರದ್ದು ರಂಧ್ರ ನೀವು ಇದು ಹೊಂದಿರ್ತದೆ. ತುಂಬಾ ದವಡೆ, ಬಹಳ ಬಲಿತ ಹೋಗಿರ್ತಕ್ಕಂಥ ದವಡೆ ಇದಾಗಿರ್ತದೆ. ಇದು ಬಹಳ ಈವನ್ ಮಾವಿನಲ್ಲಿ ಸಹ ನಾವು ಇದ್ರ ಬಾಧೆಯನ್ನ ಕಾಣಬಹುದು. ಮಾವಿನಲ್ಲಿ ಕಾಂಡ ಕೊರಕಂತ ಆ ಒಂದು ಮರಿಹುಳು ಅಂತವನ್ನ ಹೆಕ್ಕಿ ಹೊರಗಡೆ ತೆಗಿತಾ ಇದ್ದಾನೆ. ಸೊ ಒಂದ್ ವೇಳೆ ನಾವು ಈ ಮರಿಹುಳು ಸಿಕ್ಕಿಲ್ಲಪ್ಪ ಅಂತಂದ್ರೆ ಅದಕ್ಕೆ ನಾವು ಮಾಡ್ತಕ್ಕಂಥ ವಿಧಾನ ಮುಂದಿನ ಹಂತ ಏನಪ್ಪಾ ಅಂತಂದ್ರೆ, ಕೆಲವು ಡೈಕ್ಲೋರವಾಸ್ ಅಥವಾ DDVP ಅನ್ನೋ ಒಂದು ಕೀಟನಾಶಕದ ಹನಿಗಳನ್ನು ನಾವು ಅದರೊಳಗೆ ಹಾಕಿ ಮುಚ್ಚೋದ್ರಿಂದ ಅದು ಒಳಗಡೆನೆ ಸತ್ತೋಗುವಂತ ಸಂದರ್ಭ ಇರುತ್ತೆ. ಯಾಕಂತಂದ್ರೆ ಈ DDVP ಅಥವಾ ಡೈಕ್ಲೋರವಾಸ್ ಅನ್ನೋದು ಏನಿದೆಯಲ್ಲ ಅದು ಫ್ಯೂಮಿಗೆಂಟ್ ಆಕ್ಷನ್ ಹೊಂದಿರುತ್ತೆ. ಹಲಸು ಎಲ್ಲರಿಗೂ ಪ್ರಿಯವಾದ ಹಣ್ಣಾದರೂ ಹಲಸಿಗೂ ಕೂಡ ಕೆಲವು ರೋಗ ಮತ್ತು ಕೀಟಗಳ ಬಾಧೆ ಇದೆ. ಅದರ ಹಲಸಿನ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಹಲಸಿನಲ್ಲಿ ಹಣ್ಣು ಕೊಳೆ ರೋಗ ಅಂತ ಬರ್ತದೆ. ಅದು ರೈಜೋಪಸ್ ಅಟ್ರೋಕಾರ್ಪಿ ಎಂಬ ಶಿಲೀಂಧ್ರದಿಂದ ಬರ್ತದೆ. ಅದು ಮಣ್ಣಲ್ಲಿ ಇರ್ತದೆ ಮತ್ತು ನಮ್ಮ ಬಾಧಿತ ಅಂತ ಗಿಡದಲ್ಲಿರ್ತದೆ. ಫಸ್ಟು ಮೇಲ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ, ಏನು ಗಂಡು ಹೂ ಭಾಗ ಅಂತ ಹೇಳ್ತೀವಲ್ಲ ಅದು ಅಟ್ಯಾಕ್ ಆಗುತ್ತೆ. ಆಮೇಲೆ ತುಂಬ ಎಳೆ ಕಾಯಿಗಳು, ಇಲ್ಲಿ ತಾವು ನೋಡ್ಬೋದು ಈ ಮರದಲ್ಲಿ ಈ ಥರ ಕಾಯಿ, ಚಿಕ್ಕದಾದ ಕಾಯಿ ಕೂಡ ಇದು ರೋಗಕ್ಕೆ ಬಾಧಿತವಾಗಿದೆ. ಮತ್ತು ಬಲಿತ ಹಣ್ಣುಗಳು ಏನು ಈ ರೋಗಕ್ಕೆ ಒಳಪಡೋದಿಲ್ಲ.
ಎಳೆ ಕಾಯಿಗಳು ಮಾತ್ರ ಈ ರೋಗಕ್ಕೆ ಬಾದಾಗುತ್ತೆ. ಇದಕ್ಕೆ ಸಿಂಪಡಣೆ ಮಾಡೋದಂದರೆ ನಾವು ಸಾವಯವ ಕೃಷಿಯಲ್ಲಿ 1% ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡ್ಕೋಬೋದು. ಇಲ್ಲಾಂದರೆ ಕಾರ್ಬನ್ಡೆಂಜಮು ಇಲ್ಲ ಮ್ಯಾಂಕೋಜೆಬ್ಬು ಅಂತ ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡ್ಕೋಬೋದು. 1% ಬೋಡೋ ದ್ರಾವಣ ತಯಾರು ಮಾಡೋದು ಇದು ಆರ್ಗ್ಯಾನಿಕ್ ಸಾವಯವ ಕೃಷಿಯಲ್ಲಿ ಅನುಮತಿಯನ್ನು ಅಂದರೆ ಇದನ್ನು ಸಿಂಪಡಣೆ ಮಾಡ್ಬೋದು. 1 kg ಕಾಪರ್ ಸಲ್ಫೇಟ್ನ 1 kg ಲೈಮ್ ತೊಗೊಂಡ್ಬಿಟ್ಟು 100 ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿಬಿಟ್ಟು ಅದರದ್ದು pH ಚೆಕ್ ಮಾಡಿಬಿಟ್ಟು ನಾವು ಸಿಂಪಡಣೆ ಮಾಡಿಕೊಂಡು ಹತೋಟಿನ ಮಾಡ್ಬೋದು. ಇನ್ನು ಮತ್ತು ಈ ಹಲಸಲ್ಲಿ ಇನ್ನೊಂದು ರೋಗ ಇದೆ, ಕಾಂಡ ಅಂದರೆ ತುದಿ ಒಣಗುವ ರೋಗ ಅಂಥೇಳಿ. ಅದು ಒಂದು ಶಿಲೀಂಧ್ರದಿಂದ ಬರುವಂಥದ್ದೇ ರೋಗ. ನಾವು ಕ್ರಮೇಣವಾಗಿ ಅಂದರೆ ಗಮನಿಸ್ತಾ ಇರಬೇಕು, ತುದಿಯಲ್ಲಿರುವಂಥ ಎಲೆಗಳು ಹಳದಿ ಭಾಗ ಆಗ್ತಾ ಇರುತ್ತೆ, ಕ್ರಮೇಣವಾಗಿ ಹಿಮ್ಮುಖವಾಗಿ ತುದಿಯಿಂದ ಒಣಗ್ಕೊತಾ ಬರುತ್ತೆ. ಅದೇ ನಾವು ಮೊದಲ ಬಾರಿಗೆ ಅದನ್ನು ಗಮನಿಸಿದಾಗ ಆ ರೋಗ ಬಾಧಿತ ಗಿಡವನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಅಲ್ಲಿ ಬೋರ್ಡೋ ಪೇಸ್ಟ್ 10% ಬೋರ್ಡೋ ಪೇಸ್ಟನ್ನು ನಾವು ಸಿಂಪಡಣೆ ಮಾಡಬೇಕು ಆ ಬಾಧಿತ ಭಾಗವನ್ನು ಕಟ್ ಮಾಡಿಬಿಟ್ಟು. ಅದೇ ರೀತಿ ಈ ಕೀಟಗಳಿಗೆ ಬಂದರೆ ಕಾಂಡ ಕೊರೆಯುವ ಕೀಟ ತುಂಬ ಮುಖ್ಯವಾಗಿ ಇರುತ್ತೆ ಈ ಹಲಸಿನ ಬೆಳೆಯಲ್ಲಿ. ಅದನ್ನು ಕೂಡ ಅದು ಹಿಮ್ಮುಖವಾಗಿ ಒಣಗ್ತಾ ಬರುತ್ತೆ. ಆಮೇಲೆ ಕಾಂಡದಲ್ಲಿ ರಂಧ್ರಗಳು ಹಾಕ್ತದೆ, ಇದರಲ್ಲಿ ಪುಡಿ ಉದುರ್ತಾ ಇರುತ್ತೆ. ಆ ಬಾಧಿತ ಟೊಂಗೆಗಳಲ್ಲಿ ಪುಡಿ ಉದುರ್ತಾ ಇರುತ್ತೆ. ಅದಕ್ಕೆ ನಾವು ಆ ರಂಧ್ರಗಳನ್ನು ನೋಡ್ಕೊಂಡ್ಬಿಟ್ಟು ಡೈಕ್ಲೋರೋವಾಸ್ ಅಂತ ಎಂಥದ್ದು ಕೀಟನಾಶಕಗಳನ್ನ ಅದರೊಂದು 2-3 ಹನಿ ಹಾಕಿಬಿಟ್ಟು ಇದು ಹಸಿ ಮಣ್ಣು ತಗೊಂಡ್ಬಿಟ್ಟು ಅದನ್ನು ಮುಚ್ಚಿದ್ರೆ ಅಲ್ಲಿ ಕೀಟನಾಶಕ ಕ್ರಿಯೆ ನಡೆದ್ಬಿಟ್ಟು ಒಳಗಡೆ ಹುಳ ಸಾಯುತ್ತೆ. ಅದು ಅಲ್ಲದೆ ನಾವು ಇದನ್ನು ಗಮನಿಸ್ದೇ ಹೋದಾಗ ಇಡೀ ನಾವು ಒಂದು ಮರವನ್ನೇ ಅದು ಫುಲ್ಲು ಒಣಗೋಗ್ಬಿಡುತ್ತೆ. ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದ ಕ್ಷೇತ್ರದಲ್ಲಿ ಸುಮಾರು 1400 ಹಲಸಿನ ಗಿಡಗಳಿದ್ದು ಇದರಲ್ಲಿ 1 ಹೆಕ್ಟರ್ ಪ್ರದೇಶದಲ್ಲಿ ನಾವು ಸಾವಯವ ಪದ್ಧತಿಯನ್ನು ಪಾಲನೆ ಮಾಡ್ತಾ ಇದ್ದೀವಿ. ಈ ಸಾವಯವ ಪದ್ಧತಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಈ ಹಲಸಿನಲ್ಲಿ ಸಾವಯವ ಪದ್ಧತಿನ ನಾವು 1 ಹೆಕ್ಟರ್ ಪ್ರದೇಶದಲ್ಲಿ ಮಾಡ್ತಾ ಇದ್ದು ಇದರಲ್ಲಿ ನಾವು ಮುಖ್ಯವಾಗಿ ಟ್ರೈಕೋಡರ್ಮಾ, ಸುಡೋಮೊನಾಸ್, ಆಮೇಲೆ ಈ ಬೇವಿನ ಹಿಂಡಿ ಮತ್ತು ಬೇವಿನ ಎಲೆಗಳು, ಗ್ಲೈರಿಸಿಡಿಯಾ, ಈ ಥರ ನಾವು ಆಮೇಲೆ ಬೇವಿನ ಎಣ್ಣೆ ಕೀಟಗಳ ನಿರ್ವಹಣೆಗೆ ಈ ಥರ ನಾವು ಬಳಕೆ ಮಾಡ್ಕೋತಾ ಇದ್ದೀವಿ. ಹಾಗೆ ಈ 1 ಹೆಕ್ಟರ್ ಪ್ರದೇಶದಲ್ಲಿ ಈ ಮುಂಗಾರಲ್ಲಿ ನಾವು ಸೆಣಬುನ ಮುಂಗಾರು ಪ್ರಾರಂಭದಲ್ಲಿ ಸೆಣಬುನ ಬಿತ್ತನೆ ಮಾಡಿಬಿಟ್ಟು ಅದು ಹೂ ಬಿಡೋ ಕಾಲದಲ್ಲಿ ನಾವು ಅದನ್ನು ಮಣ್ಣಿಗೆ ಸೇರಿಸೋದ್ರ ಮೂಲಕ ಇದರ ಫಲವತ್ತತೆಯನ್ನು ಕಾಪಾಡ್ಕೊಂಡಿದ್ದೀವಿ. ಈ ಸಾವಯವ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಈ ಸಾವಯವ ವಿಧಾನದಿಂದ ಇವೇನು ಕೊಟ್ಟಿಗೆ ಗೊಬ್ಬರನೇ ಹೆಚ್ಚಾಗಿ ಬಳಕೆ ಮಾಡಿಕೊಂಡು ನಾವು ಇದರಲ್ಲಿ ಹೆಚ್ಚಿನ ಇಳುವರಿನೂ ಕೂಡ, ಆಮೇಲೆ ಗುಣಮಟ್ಟದ ಇಳುವರಿ, ಹೆಚ್ಚಿನ ಇಳುವರಿಗಿಂತ ಗುಣಮಟ್ಟದ ಇಳುವರಿನ ನಾವು ಪಡ್ಕೋತಾ ಇದ್ದೀವಿ. 1 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಸಾವಯವ ಪದ್ಧತಿ ಮಾಡಿಕೊಂಡಿದ್ದು ಒಂದು 30ರಿಂದ 35 ಟನ್ನಷ್ಟು ನಾವು ಇಳುವರಿ ಪಡ್ಕೋತಾ ಇದ್ದೀವಿ. ಆಮೇಲೆ ಈ ಮುಖ್ಯವಾಗಿ ಪಾತಿ ನಿರ್ವಹಣೆಯಲ್ಲೂ ಕೂಡ ಪಾತಿಲಿ ನಾವು ಮಲ್ಚಿಂಗ್ ಅಂದರೆ ಈ ಗ್ಲೈರಿಸಿಡಿಯಾದಿಂದನೇ ಮಲ್ಚಿಂಗ್ ಅಂದರೆ ಈ ಹೊದಿಕೆಯನ್ನು ಹಾಕೋದು, ಆಮೇಲೆ ಅಂತರ್ಬೆಳೆಯಾಗಿ ಈ ದ್ವಿದಳ ಧಾನ್ಯಗಳನ್ನು ಬೆಳೆಯೋದು, ಹಾಗೆಯೇ ಈ ಜೈವಿಕ ವಿಧಾನದಲ್ಲಿ ಟ್ರೈಕೋಡರ್ಮಾ, ಸುಡೋಮೊನಾಸ್ ಪ್ರತಿಯೊಂದು ಗಿಡಕ್ಕೆ 2 kg ಟ್ರೈಕೋಡರ್ಮಾ, ಸುಡೋಮೊನಾಸ್ ಪ್ರತಿಯೊಂದು ಗಿಡಕ್ಕೆ ನಾವು ಬಳಕೆ ಮಾಡ್ತಾ ಇರೋದು. ಅದಲ್ಲದೆ ಈ ಮುಖ್ಯವಾಗಿ ಈ ಕೀಟಗಳ ನಿರ್ವಹಣೆಗೆ 2 ಮಿಲಿ ಬೇವಿನ ಎಣ್ಣೆನ 1 ಲೀಟ್ರ್ ನೀರಿಗೆ ಬೆರೆಸ್ಬಿಟ್ಟು ನಾವು ಕೀಟಗಳ ನಿರ್ವಹಣೆ ಮಾಡ್ತಾಯಿದ್ದೀವಿ. ಈ ಥರ ಮಾಡಿಕೊಂಡು ನಾವು ಸಾವಯವ ಪದ್ಧತಿಯಲ್ಲಿ ಮಾಡಿ ಸುಮಾರು 1 ಹೆಕ್ಟರ್ ಪ್ರದೇಶಕ್ಕೆ 30ರಿಂದ 35 ಟನ್ ಇಳುವರಿ, ಅದು ಗುಣಮಟ್ಟದ ಇಳುವರಿನ ನಾವು ಪಡ್ಕೋತಾ ಇದ್ದೀವಿ. ಹಲಸಿನ ಹಣ್ಣುಗಳಲ್ಲಿ ಮೌಲ್ಯವರ್ಧನೆ ಮಾಡೋದು ಭಾಳ ಮುಖ್ಯವಾಗಿದೆ. ಅದರಲ್ಲಿ 2 ಭಾಗವಾಗಿ ನೋಡ್ಕೊಳ್ಬೋದು. ಒಂದು ತಾಜಾ ಹಣ್ಣಿನ ಮೌಲ್ಯವರ್ಧನೆ, ಇನ್ನೊಂದು ತಾಜಾ ಹಣ್ಣುಗಳನ್ನು ಸಂಸ್ಕರಣೆ ಆದಮೇಲೆ ಮೌಲ್ಯವರ್ಧನೆ ಮಾಡುವಂಥದ್ದು. ಮೊದಲನೇದಾಗಿ ತಾಜಾ ಹಣ್ಣುಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅದನ್ನು ಒಂದು ಸುರಕ್ಷಿತವಾಗಿ ನೈರ್ಮಲ್ಯಯುತವಾಗಿ ಎಲ್ಲೂ ಸೂಕ್ಷ್ಮಾಣು ಜೀವಿಗಳಿಂದ ಒಳಪಡ್ದೇ ನಾವು ಸ್ಟೋರ್ ಮಾಡುವಂಥದ್ದಾಗಿರಲಿ, ತಿರುಳನ್ನು ನಾವು ಪಲ್ಪಿಂಗ್ ಮಾಡೋದೇ ಆಗಿರಲಿ, ಇದೆಲ್ಲ ಭಾಳ ಮುಖ್ಯವಾಗಿರ್ತದೆ. ಮತ್ತು ಅದು ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ, ನಾವು ತಿರುಳನ್ನು ತೆಗೆದಾದ್ಮೇಲೆ ಸ್ಟೋರ್ ಮಾಡುವಂಥದ್ದು ಲೋ ಟೆಂಪ್ರೇಚರಲ್ಲಿ ಸ್ಟೋರ್ ಮಾಡಿದ್ರೆ ಭಾಳ ತುಂಬ ದಿನದ ತನಕ ಇಡ್ಬೋದು. ಅದು ಒಂದು. ಇಲ್ಲ ಅಂತ ಹೇಳಿದ್ರೆ 12 to 24 ಅವರ್ಸ್ನಲ್ಲಿ ಅದು ತಿರುಳು ಹಾಳಾಗುತ್ತೆ. ಲೋ ಟೆಂಪ್ರೇಚರ್ ಅಂತ ಹೇಳಿದ್ರೆ 6 to 7 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟರೆ ನಾವು 4 ದಿನದಿಂದ 5 ದಿನದ ತನಕ ನಾವು ಕೆಡದನಾಗೆ ಇಡ್ಬೋದು. ಒಂದು ಅದನ್ನು ಮತ್ತೆ ಪಲ್ಪ್ ಮಾಡಿ ಆದಮೇಲೆ
ಕ್ಯಾನಿಂಗ್ ಮಾಡಿದ್ರೆ 6 ಮಂತ್ಸ್ ತನಕ ಇಡ್ಬೋದು. ಶುಗರ್ ಸಿರಪ್ನಲ್ಲಿ ಹಾಕಿದ್ರೂ 6 ಮಂತ್ ತನಕ ಇಡ್ಬೋದು. ಕ್ಯಾನಿಂಗ್ ಶುಗರ್ ಸಿರಪ್ನಲ್ಲಿ ಹಾಕುವಂಥದ್ದನ್ನು ಕ್ಯಾನಿಂಗ್ ಅಂತ ಹೇಳ್ತೀವಿ. ಅದು ಆದಮೇಲೆ ಸ್ವಲ್ಪ ಹಣ್ಣಾಗದೇ ಇರುವಂಥದ್ದು ಕಾಯಿಗಳನ್ನ, ಜೋರು ಅಂತ ಇರುವಂಥ ಕಾಯಿಗಳನ್ನ ಕಟಾವು ಮಾಡಿ ತಿರುಳನ್ನು ತೆಗೆದು ಚಿಪ್ಸಾಗಿ ಉಪಯೋಗಿಸ್ತಾರೆ, ಡ್ರೈಯಿಂಗ್ ಆಗಿ ಉಪಯೋಗಿಸ್ತಾರೆ, ಪೌಡ್ರನ್ನಾಗಿ ಉಪಯೋಗಿಸ್ತಾರೆ. ಇದೆಲ್ಲ ಆದಮೇಲೆ ಸೀಡು ಕೂಡ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಹೊಂದ್ತಾ ಇದೆ. ಸೀಡ್ ಪೌಡ್ರ್ ಮಾಡಿರ್ಬೋದು, ಅದರಿಂದ ಸಾಕಷ್ಟು ನಮಗೆ ಅನುಕೂಲ ಆಗುವಂಥ, ಆರೋಗ್ಯದ ಮೇಲೆ ಪ್ರತಿಕೂಲ ಆಗುವಂಥ ಅಂಶಗಳು ಇರೋದ್ರಿಂದ ಸೀಡನ್ನು ಕೂಡ ಡ್ರೈ ಮಾಡಿ ಅದನ್ನು ಕೂಡ ಸೂಕ್ಷ್ಮಾಣು ಜೀವಿಗಳಿಂದ ತೆರವುಗೊಳಿಸುವಂಥ ಕಾರ್ಯವಿಧಾನಗಳನ್ನು ನಾವು ಮಾಡ್ಕೊಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನದಲ್ಲಿ ಹಲಸಿನ ಹಣ್ಣುಗಳನ್ನು ಎಲ್ಲ ರೀತಿಯಲ್ಲೂ, ಹಲಸಿನಕಾಯಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ತಾಜಾ ತಿರುಳುಗಳನ್ನು ತುಂಬ ದಿನದ ತನಕ ಸ್ಟೋರ್ ಮಾಡೋದೇ ಆಗಿರ್ಬೋದು, ಪಲ್ಪ್ ತೆಗೆದಿರುವಂಥದ್ದನ್ನು ನಾವು ಕ್ಯಾನಿಂಗ್ ಮಾಡಿರುವಂಥದ್ದಾಗಿರ್ಬೋದು, ಎಲ್ಲ ಹಂತಗಳಲ್ಲೂ ನಾವು ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟುಕೊಂಡು ಇದನ್ನು ವ್ಯಾಲ್ಯೂ ಅಡಿಷನನ್ನು ತುಂಬ ಜಾಸ್ತಿ ಮಾಡ್ಬೋದು. ಇತ್ತೀಚೆಗೆ ಈ ಹಲಸಿನ ಗಿಡಗಳಿಗೆ ನಮ್ಮ ಬಯಲು ಸೀಮೆಯಲ್ಲಿ ತುಂಬ ಬೇಡಿಕೆ ಇದ್ದು, ಇದಕ್ಕೋಸ್ಕರ ನಾವು ತೋಟಗಾರಿಕಾ ಮಹಾವಿದ್ಯಾಲಯ ಟಮಕ ಕೋಲಾರದಲ್ಲಿ ನಾವು ಐಡೆಂಟಿಫೈ ಮಾಡಿರುವ 2 ತಳಿಗಳ ಸೈಹಾನ್ ಮೆಟೀರಿಯಲ್ನ ತೊಗೊಂಡ್ಬಿಟ್ಟು ನಾವು ಇದನ್ನು ತೇಪೆ ಪದ್ಧತಿ ಅಂದರೆ ಪ್ಯಾಚ್ ಬಡ್ಡಿಂಗ್ ಮೂಲಕ ನಾವು ಸಸ್ಯಾಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದಕ್ಕೆ ಸುಮಾರು ರೈತರಿಂದ ಹೆಚ್ಚಿನ ಬೇಡಿಕೆ ಬರ್ತಾ ಇದ್ದು, ಹೆಚ್ಚಿನ ರೀತಿಯಲ್ಲಿ ನಾವು ಸಸ್ಯಗಳನ್ನು ಅಥವಾ ಈ ಗಿಡಗಳನ್ನು ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ. ಈ ಮೊದಲು ಹಲಸು ಅಪ್ರಧಾನ ಹಣ್ಣುಗಳಲ್ಲಿ ಒಂದಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬರ್ತಾ ಇದೆ. ಇದನ್ನ ನವಕಲ್ಪವೃಕ್ಷ ಅಂತಾನೆ ಕರೆಯಲಾಗುತ್ತಿದೆ. ಹಲಸು ಬಡವರ ಹಣ್ಣು ಎಂದೇ ಪ್ರಖ್ಯಾತಿ ಹೊಂದಿದೆ. ಮಾನವನ ಆರೋಗ್ಯಕ್ಕೆ ಬೇಕಿರುವ ಹಲವು ಪೋಷಕಾಂಶಗಳನ್ನು ಹೊಂದಿರುವ ಈ ಹಲಸು ಉಗಮಸ್ಥಾನ ಭಾರತ ಎಂಬುದು ಹೆಮ್ಮೆಯ ಸಂಗತಿ. ಹಲಸಿನಲ್ಲಿ ಹಲವು ತಳಿಗಳಿದ್ದು, ಪ್ರತಿಯೊಂದು ತಳಿಗೆ ಅದರದೇ ಆದ ವಿಶೇಷತೆ ಇದೆ. ಈ ಹಲಸಿನ ವೈವಿಧ್ಯತೆಯನ್ನು ನಾವು ತೋಟಗಾರಿಕಾ ಮಹಾವಿದ್ಯಾಲಯ ಟಮಕ ಕೋಲಾರದಲ್ಲಿ ಕಾಣಬಹುದು. ಸುಮಾರು 1400ರಷ್ಟು ಹಲಸಿನ ಮರಗಳನ್ನು ಹೊಂದಿರುವ ಈ ತೋಟಗಾರಿಕಾ ಮಹಾವಿದ್ಯಾಲಯ ಏಷ್ಯಾದಲ್ಲಿಯೇ ಹಲಸಿನ ಅತಿದೊಡ್ಡ ಬ್ಲಾಕ್ ಎಂದು ಪರಿಗಣಿಸಲಾಗಿದೆ. ಈ ಹಲಸಿನ ಪೋಷಕಾಂಶದ ಮಹತ್ವ ಮತ್ತು ಬಹು ಉಪಯೋಗಿ ಗುಣವನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ದಿನಾಂಕ 1 ಮತ್ತು 2 ಜೂನ್ 2018ರಲ್ಲಿ ಹಲಸು ಮಹೋತ್ಸವವನ್ನು ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮೂಲಕ ಹಲಸಿಗೆ ನವಕಲ್ಪವೃಕ್ಷವೆಂದು ನಾಮಕರಣ ಮಾಡಲಾಯಿತು. ಅಷ್ಟೇ ಅಲ್ಲದೆ ಹಲಸಿನ ಭವಿಷ್ಯ, ಸಂಶೋಧನೆ, ವಿಸ್ತರಣಾ ಚಟುವಟಿಕೆ ಮತ್ತು ಇನ್ನಿತರ ಆಯಾಮಗಳ ಕುರಿತು ಹಲವು ತಜ್ಞರುಗಳ ತಂಡ ವಿಚಾರಗೋಷ್ಠಿ ನಡೆಸಿ ಹಲಸನ್ನು ಭವಿಷ್ಯದ ಮುಖ್ಯ ಬೆಳೆಯಾಗಿ ಮಾರ್ಪಡಿಸಲು ಸಮಾಲೋಚನೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಂದಿನ ಕುಲಪತಿಗಳಾದ ಡಾಕ್ಟರ್ DL ಮಹೇಶ್ವರ್ ಹಾಗೂ ಪ್ರಸಕ್ತ ಕುಲಪತಿಯಾದ ಡಾಕ್ಟರ್ KM ಇಂದಿರೇಶ್, ಅಡಿಕೆ ಪತ್ರಿಕೆಯ ಸಂಪಾದಕ ಶ್ರೀ ಪಡ್ರೆ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದ ಡೀನ್ ರಾದ ಡಾಕ್ಟರ್ BG ಪ್ರಕಾಶ್ ಹಾಗೂ ಹಲವು ಮುಖ್ಯಸ್ಥರು ಪಾಲ್ಗೊಂಡಿದ್ದರು.